ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ವಿಶ್ವದಲ್ಲಿ ಇದುವರೆಗೂ ಲಾಂಚ್ ಆಗಿರುವಂಥ ಒಂದು ಅತ್ಯುತ್ತಮ ಫೋನು, ಮೋಸ್ಟ್ ಪವರ್ಫುಲ್ ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 20 ಅಲ್ಟ್ರಾ ಫೋನ್ ಇರುವಂಥದ್ದು. ಈ ಒಂದು ಫೋನಲ್ಲಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಆಯ್ತಾ. ಕೆಲವೊಂದು ಫೋನ್ಗಳಲ್ಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ, ಇನ್ನು ಕೆಲವು ಫೋನ್ಗಳಲ್ಲಿ ಪ್ರೊಸೆಸರ್ ಚೆನ್ನಾಗಿರುತ್ತೆ, ಇನ್ನು ಕೆಲವೊಂದರಲ್ಲಿ ಡಿಸ್ಪ್ಲೇ ಚೆನ್ನಾಗಿರುತ್ತೆ ಆಯ್ತಾ. ಬಟ್ ಈ ಒಂದು ಫೋನಲ್ಲಿ ಪ್ರತಿಯೊಂದು ಕೂಡ ಅಲ್ಟಿ ಆಗಿದೆ. ಅಷ್ಟೇ ಬೆಲೆನೂ ಕೊಡ್ತಾ ಇದೀವಿ ಆಯ್ತಾ. ಈ ಒಂದು ಫೋನಿಗೆ 1,05,000 ರೂಪಾಯಿ ಆಗ್ತಿರುವಂಥದ್ದು. ಅಷ್ಟು ಕೊಡ್ತಿದ್ದೀವಿ ಅಂತ ಅಂದರೆ ಈ ಸ್ಪೆಸಿಫಿಕೇಶನ್ ನೀಡಲೇಬೇಕು. ಓವರ್ ಆಲ್ ಈ ಒಂದು ಫೋನ್ ಯಾವ ರೀತಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಒಂದು ಫೋನ್ ನಾವು ಪರ್ಚೇಸ್ ಮಾಡ್ಬೋದು ಅಷ್ಟೊಂದು ದುಡ್ಡನ್ನು ಕೊಟ್ಬಿಟ್ಟು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ನಾರ್ಮಲಿ ಎಲ್ಲ ಒಂದು ನೋಟ್ ಸೀರೀಸ್ನ ಬಾಕ್ಸ್ಗಳು ಕಪ್ಪು ಬಣ್ಣದಲ್ಲಿ ಬರುತ್ತೆ ಆಯ್ತಾ. ಇದು ಕೂಡ ಕಪ್ಪು ಬಣ್ಣದಲ್ಲಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನನ್ನು ಪಕ್ಕಕ್ಕೆ ಇಟ್ಟರೆ ಬೇರೆ ಏನಿಲ್ಲ ಚೆಕ್ ಮಾಡೋದಾದ್ರೆ ಈ ಒಂದು ಕವರ್ನ ಓಪನ್ ಮಾಡಿದ ತಕ್ಷಣ ನಿಮಗೆ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಇದು ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಆಗಿರುವಂಥದ್ದು. ಸೇಮ್ ಒಂದು ಅಡಾಪ್ಟರ್ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31S ಅಲ್ಲೂ ಸಹ ಸಿಕ್ಕಿತ್ತು ನಮಗೆ. ಸೊ ಅದೇ ಒಂದು ಅಡಾಪ್ಟರ್ ಇದಾಗಿರುವಂಥದ್ದು. ಅದಾದ ನಂತರ ನಿಮಗೆ ಇದರಲ್ಲಿ USB ಟೈಪ್ ಸಿ ಟು ಟೈಪ್ ಸಿ ಡಾಟಾ ಕೇಬಲ್ ಸಿಗ್ತಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಮತ್ತು ಹೆಡ್ಫೋನ್ನ ಸಹ ನೀಡಿದರೆ 8 kg ಹೆಡ್ಫೋನ್ ಇದಾಗಿರುವಂಥದ್ದು. ಕ್ರೇಜಿ ಆಗಿರುತ್ತೆ ಅದು. ಹೆಡ್ಫೋನ್ ಇದಾವಲ್ಲ ಹೆವಿ ಅಂದರೆ ಹೆವಿ ಕ್ಲಾರಿಟಿ ಇರುತ್ತೆ, ಹೆವಿ ಬೇಸ್ ಇರುತ್ತೆ. ಸೊ ಒಂದು ಒಳ್ಳೆ ಹೆಡ್ಫೋನ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬಾಕ್ಸಲ್ಲಿ ಕೆಳಗಡೆ ಬೇರೆ ಏನೂ ಇಲ್ಲ. ಇನ್ನು ಮೇಲ್ಗಡೆಗೆ ಬಂತು ಅಂತಂದರೆ ಇನ್ನೊಂದು ಸಣ್ಣ ಬಾಕ್ಸ್ ಇಟ್ಟಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇರುವಂಥದ್ದು, ಯೂಸರ್ ಮ್ಯಾನ್ಡ್ ಇದೆ ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು. ಬ್ಯಾಕ್ ಕವರ್ ಏನು ನೀಡಿಲ್ಲ ಮೋಸ್ಟ್ಲಿ. ಸೊ ನನ್ನ ಬಾಕ್ಸಲ್ಲಿ ಏನೂ ಇಲ್ಲ. ಮೋಸ್ಟ್ಲಿ ರೀಟೇಲ್ ಬಾಕ್ಸಸ್ ಇರ್ಬೋದಾ ಅಂತ ಗೊತ್ತಿಲ್ಲ ನನಗೆ. ಯೂಶಲಿ ಬ್ಯಾಕ್ ಕವರ್ ನೀಡ್ತಾರೆ, ಕೆಲವೊಂದು ಎಸ್ ಪೆನ್ನಿಗೆ ಟಿಪ್ಸ್ಗಳು ಕೊಡ್ತಾರೆ ಆಯಿತಾ. ಟಿಪ್ ಮುಂಗಡೆ ಇರೋಂಥ ಟಿಪ್ಪನ್ನು ಕೊಡ್ತಾರೆ. ಬಟ್ ಇದರಲ್ಲಿ ಯಾವುದೇ ಅದಿಲ್ಲ ನನಗೆ ಅನಿಸ್ತಂಗೆ. ರೀಟೇಲ್ ಪ್ಯಾಕೇಜಲ್ಲಿ ಇರಬಹುದು ಅಂತ ಅನ್ಕೋತೀನಿ. ಸೊ ಕಾರ್ ನೋಡಬೇಕಾಗಿದೆ. ಇದಿಷ್ಟೇ ಸದ್ಯಕ್ಕೆ ಅನ್ಬಾಕ್ಸ್ ಇರುವಂಥದ್ದು, ಬೇರೆ ಏನೇನೂ ಇಲ್ಲ. ಗಮನಿಸ್ತಾ ಇದ್ದೀರಾ ಇದರೊಳಗಿರುವಂಥ ಎಲ್ಲ ಎಕ್ಸಸರೀಸ್ಗಳನ್ನು. ಇನ್ನು ಇದಾದ ನಂತರ ಫೈನಲಿ ನೋಡ್ತಾ ಇದ್ದಾರೆ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಇನ್ನೂ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಅಲ್ಟಿ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ನೀವು ಸ್ಯಾಮ್ಸಂಗಲ್ಲಿ ಎಸ್ ಸೀರೀಸು ನೋಟ್ ಸೀರೀಸಲ್ಲಿ ಡಿಸೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ನಾನು ಇದುವರೆಗೂ ಅನ್ಬಾಕ್ಸ್ ಮಾಡಿರುವಂಥ ಮತ್ತು ಮೋಸ್ಟ್ ಕ್ರೇಜಿಯೆಸ್ಟ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಇದಕ್ಕಿಂತ ಮುಂಚೆ OnePlus ಅವರು ಕೂಡ ಒಂದು ಒಳ್ಳೆಯ ಡಿಸೈನ್ನ ಮಾಡ್ತಿದ್ದಾರೆ ಆಯಿತಾ. 8 ಸೀರೀಸಲ್ಲಿ ಹೆವಿ ಇದೆ. ಬಟ್ ಇದ್ರ ಮುಂದೆ ಅದು ಏನೂ ಇಲ್ಲ ಅಂತ ನನಗೆ ಅನ್ಸಕ್ಕೆ ಶುರುವಾಗ್ತಿದೆ. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸ್ ಆಗಿರುವಂಥದ್ದು. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಅಂತ ಒಂದು ಹೊಸ ಗ್ಲಾಸ್ ಆಯಿತಾ. ಅದಕ್ಕೆ ಗೊರಿಲ್ಲಾ ಗ್ಲಾಸ್ 7 ಅಂತ ಕೂಡ ಕರೀತಾರೆ. ಈ ಒಂದು ಗ್ಲಾಸನ್ನು ಹೊಂದಿರುವಂಥ ವಿಶ್ವದ ಮೊದಲ ಸ್ಮಾರ್ಟ್ ಫೋನ್ ಇದಾಗಿರುವಂಥದ್ದು. ಇದು ಪ್ರೀವಿಯಸ್ ಅಂದರೆ ಗೊರಿಲ್ಲಾ ಗ್ಲಾಸ್ 6ಗಿಂತ 2 ಟೈಮು ಮೋಸ್ಟ್ ಪವರ್ಫುಲ್ ಆಗಿರುವಂಥ ಗ್ಲಾಸ್ ಇದಾಗಿದೆ. ಅಷ್ಟು ಬೇಗ ಸ್ಕ್ರ್ಯಾಚ್ ಆಗಲ್ಲ, ಅಷ್ಟು ಬೇಗ ಬ್ರೇಕ್ ಆಗಲ್ಲ. ಕ್ರೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ನ ಮುಂದಕ್ಕೆ ಬಂತು ಅಂದರೆ ನೋಡ್ತಾ ಇದ್ದಾರೆ ನಿಮಗೆ ಯಾವ ಸೈಡಲ್ಲೂ ಸಹ ನಿಮಗೆ ಬೆಜಲ್ ಕಾಣೋದೇ ಇಲ್ಲ. ಕ್ರೇಜಿಯಾಗಿ ಪ್ರೀಮಿಯಮ್ ಆಗಿ ನಿಮಗೆ ಫೋನ್ ಕಾಣ್ತಾ ಇದೆ. ನನಗನ್ನಿಸ್ದಂಗೆ ಇಷ್ಟು ಚೆನ್ನಾಗಿ ಕಾಣುವಂಥ ಫ್ರಂಟಲ್ಲಿ ಇಷ್ಟು ಚೆನ್ನಾಗಿ ಕಾಣುವಂಥ ಫೋನ್ ಇದುವರೆಗೂ ನೋಡೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೂ ಸಹ ಹಂಗೆ ಅನ್ನಿಸ್ಬೋದು. ಇನ್ನೂ ಒಂದು ಫೋನ್ ಹಿಂಬಾಗಿ ಬಂತು ಅಂತ ಅಂದರೆ ನೋಡ್ತಾ ಇದ್ರೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಸಿಂಗಲ್ LED ಫ್ಲ್ಯಾಶ್ ಇದೆ. ಫ್ಲ್ಯಾಶ್ ತುಂಬ ಪವರ್ಫುಲ್ ಇರುವಂಥದ್ದು. ಒಂದು ಆಟೋ ಫೋಕಸ್ ಸೆನ್ಸರ್ನ ನಿಮ್ಗೆ ಇದರಲ್ಲಿ ಹಾಕಿರುವಂಥದ್ದು ಹಿಂದೆ. ಮತ್ತು ಕ್ಯಾಮ್ರಾ ಬಂಪ್ ಅಂತೂ ಕ್ರೇಜಿ ಅಂದರೆ ಕ್ರೇಜಿ ಹೆವಿ ಇದೆ. ನೋಡ್ತಾ ಇದ್ದಾರೆ ಸಕ್ಕರೆ ದೊಡ್ಡ ಕ್ಯಾಮ್ರಾ ಬಂಪ್ ಇದಾಗಿರುವಂಥದ್ದು. ನಾನು ಇದುವರೆಗೂ ನೋಡಿರುವಂಥ ಒಂದು ದೊಡ್ಡ ಕ್ಯಾಮ್ರಾ ಬಂಪ್ ಇದಾಗಿದೆ. ಇನ್ನು ಓವರ್ ಡಿಸೈನ್ ಇಷ್ಟ ಆಯಿತು ನನಗೆ. ನಿಮಗೆ ಈ ಒಂದು ಫೋನ್ನ ಕೆಳಭಾಗದಲ್ಲಿ ನಿಮಗೆ USB ಟೈಪ್ ಸಿ ಸಿಗ್ತಾ ಇದೆ ಮತ್ತು ಈ ಒಂದು ಎಸ್ ಪೆನ್ನಿಗೆ ಜಾಗವನ್ನು ನೀಡಲಾಗಿರುವಂಥದ್ದು. ನಿಮಗೆ ಇದರಲ್ಲಿ ಯಾವುದೇ ಒಂದು ಹೆಡ್ಫೋನ್ ಜಾಕ್ ಸಿಗ್ತಾ ಇಲ್ಲ. ಇದು ಸ್ಟೀರಿಯೋ ಸ್ಪೀಕರ್ ಆಗಿರುವಂಥದ್ದು. ಟಾಪಲ್ಲಿ ಮತ್ತು ಬಾಟಮಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ. 2 ಸ್ಪೀಕರ್ ಇದೆ. ಜೊತೆಗೆ ಒಂದು ಫೋನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. ಒಂದು ಸಿಮ್ ಅಥವಾ ಒಂದು SD ಕಾರ್ಡ್ ಅಥವಾ 2 ಸಿಮ್ ನೀವು ಹಾಕೊಬೋದು. ಈ ಪ್ರೆಸೆನ್ಸಲ್ಲಿ SD ಕಾರ್ಡಿಗೆ ಒಂದು ಜಾಗವನ್ನು ನೀಡಲಾಗಿರುವಂಥದ್ದು. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರ್ ಡಿಸೈನ್ ಅಂತೂ ಈ ಒಂದು ಫೋನಿಂದು ಅಲ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.9 ಇಂಚಿನ ಕ್ವಾಡ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಡೈನಾಮಿಕ್ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಕ್ರೇಜಿ ಆಗಿದೆ. ಇದುವರೆಗೂ ನಾನು ನೋಡಿರುವಂಥ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಫೋನ್ HDR10+ ಸಪೋರ್ಟ್ ಮಾಡುತ್ತೆ ಮತ್ತು 120 Hz ತನಕ ರಿಫ್ರೆಶ್ ರೇಟನ್ನು ಸಹ ಒಂದು ಫೋನ್ ಹೊಂದಿರುವಂಥದ್ದು. ನೀವೇನಾದರೂ ಒಂದು ವೇಳೆ ಕ್ವಾಡ್ HD+ ರೆಸಲ್ಯೂಷನ್ನಲ್ಲಿ ಫೋನ್ನ ಯೂಸ್ ಮಾಡ್ತೀರಾ ಅಂದರೆ ಕೇವಲ 60 Hz ಅಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಸಾಧ್ಯ ಇರುವಂಥದ್ದು. ಫುಲ್ HD+ ರೆಸಲ್ಯೂಷನ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ರಿಫ್ರೆಶ್ ರೇಟ್ 120 Hz ತನಕ ಹೋಗುತ್ತೆ. ಇದೊಂದು ಡಿಸಪಾಯಿಂಟ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗನ್ನಿಸ್ತಂಗೆ ಕ್ವಾಡ್ HD+ ರೆಸಲ್ಯೂಷನ್ ಯೂಸ್ ಮಾಡಿಕೊಂಡು 120 Hz ರಿಫ್ರೆಶ್ ರೇಟನ್ನು ನೀಡಬೇಕಿತ್ತು ಅಂತ ನನಗನ್ಸುತ್ತೆ ಆಯಿತಾ. ನಿಮಗೆ OnePlus ಅಲ್ಲಿ ನನಗನ್ನಿಸ್ತಂಗೆ ಆ ಆಪ್ಷನ್ ಇದೆ.
ಇವನ್ ಸ್ಯಾಮ್ಸಂಗ್ ಅವರು ಸಹ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ಮುಖಾಂತರ ಒಂದು ಫೀಚರ್ನ ತರ್ಬೋದು, ಬಟ್ ಏನಕ್ಕೆ ನೀಡಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಓವರಾಲ್ ಡಿಸ್ಪ್ಲೇ ಕ್ಲಾರಿಟಿ ಒಂದು ಅಲ್ಟಿ ಆಗಿದೆ ಅಂತ, ಕ್ರೇಜಿ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಒಂದು ಫೀಚರ್ ನೀಡಬೇಕಿತ್ತು ಅಂತ ನನಗನ್ಸುತ್ತೆ. ಇನ್ನೂ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ, ಸದ್ಯಕ್ಕೆ ಈ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ನಮ್ಮ ಭಾರತದಲ್ಲಿ ಲಾಂಚ್ ಆಗಿರುವಂಥದ್ದು. 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಮೆಮೊರಿ ಇರುವಂಥ ಒಂದೇ ಒಂದು ವೇರಿಯಂಟ್ ಇದೆ ಸದ್ಯಕ್ಕೆ. ಮೋಸ್ಟ್ಲಿ ಫ್ಯೂಚರಲ್ಲಿ 128 GB ವೇರಿಯಂಟು ಮತ್ತು 512 GB ವೇರಿಯಂಟು ಸಹ ಬರಬಹುದು. ಜೊತೆಗೆ ಈ ಒಂದು ಫೋನಲ್ಲಿರುವಂಥ SD ಕಾರ್ಡ್ ಸ್ಲಾಟ್ ಏನಿದೆ ಅದು 1 TB ತನಕ ಎಕ್ಸ್ಪಾಂಡಬಲ್ ಸ್ಟೋರೇಜನ್ನು ಸಪೋರ್ಟ್ ಮಾಡುತ್ತೆ. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿರುವಂಥ ಸ್ಟೋರೇಜ್ ಏನಿದೆ ಅದು UFS 3.1 ಸ್ಟೋರೇಜ್ ಆಗಿರುವಂಥದ್ದು. ಹೆವಿ ಫಾಸ್ಟಾಗಿ ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲು, ಸೊ ಅದ್ರ ಬಗ್ಗೆ ತಲೆಗೆ ಎಡ್ಸ್ಕೊಂಬಿಡಿ ಆಯಿತಾ. ಕ್ರೇಜಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಸ್ಟೋರೇಜ್ ಅಂತೂ ಅಲ್ಟಿ ಆಗಿದೆ. ಜೊತೆಗೆ LPDDR5 ರ್ಯಾಮ್ ಆಗಿರುವಂಥದ್ದು ಸೊ ಇದು ಕೂಡ ತುಂಬ ಫಾಸ್ಟ್ ರ್ಯಾಮ್ ಆಗಿದೆ ಆಯಿತಾ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಲ್ಟಿಮೇಟ್ ಹಾರ್ಡ್ವೇರ್ನ ಸ್ಟೋರೇಜ್ನಲ್ಲಿ ಹಾಕಿರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನಲ್ಲಿ Exynos 990 ಪ್ರೊಸೆಸರ್ ಇರುವಂಥದ್ದು ಆಯಿತಾ. ನನಗೆ ಏನಕ್ಕೆ ಈ ಒಂದು ಫೋನಲ್ಲಿ Exynos 990 ಪ್ರೊಸೆಸರ್ ನೀಡ್ತಾರೆ ಅಂತ ಗೊತ್ತಿಲ್ಲ ಆಯಿತಾ. ಅಮೆರಿಕ, ಚೈನಾದಲ್ಲೆಲ್ಲ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 865+ ನೀಡಿದರೆ ನಮ್ಮ ಭಾರತಕ್ಕೆ ಮತ್ತು ಉಳಿದ ಕೆಲವೊಂದು ಕಂಟ್ರಿಗಳಿಗೆ ಏನಕ್ಕೆ ಈ ಒಂದು Exynos ಪ್ರೊಸೆಸರ್ ಆಗ್ತಾರೆ ಅಂತ ಬೇಜಾರಾಗುತ್ತೆ ನನಗೆ. ಐ ಹೋಪ್ ಫ್ಯೂಚರ್ಲಿ ಚೇಂಜ್ ಆಗುತ್ತೆ ಅಂತ, ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ ಅಂತ. ಬಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ನೀಡಿದರೂ ಸಹ ಆ ಒಂದು ಸ್ನ್ಯಾಪ್ಡ್ರ್ಯಾಗನ್ನು ಒಂದು ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಆಗಿರ್ಬೋದು, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕೆಲವೊಂದು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಆಯಿತಾ. Exynos ಚೆನ್ನಾಗಿಲ್ಲ ಅಂತಲ್ಲ, 990 Exynos ಚೆನ್ನಾಗಿಲ್ಲ ಅಂತಲ್ಲ, ಅದು ಕೂಡ ಒಂದು ಪ್ರೀಮಿಯಮ್ ಒಂದು ಚಿಪ್ಸೆಟ್ ಆಗಿರುವಂಥದ್ದು. ಬಟ್ ನೀಡಬೇಕಿತ್ತು ಅಂತ ಅನ್ಕೋತೀನಿ ಆಯಿತಾ. ಅದೊಂದು ನನಗೆ ಬೇಜಾರಾಗುವಂಥ ವಿಷಯ, ಬೇಜಾರು ಮಾಡಿದಂಥ ವಿಷಯ. ಐ ಹೋಪ್ ಫ್ಯೂಚರಲ್ಲಿ ಚೇಂಜ್ ಆಗುತ್ತೆ ಅಂತ. ಏನು ಮಾಡೋದಕ್ಕಾಗಲ್ಲ. ಸ್ಯಾಮ್ಸಂಗಲ್ಲಿ ನೀವು ಯಾವುದೇ ಒಂದು ಪ್ರೀಮಿಯಂ ಫೋನ್ ತಗೋತೀನಿ ಅಂದರೆ Exynos ಪ್ರೊಸೆಸರ್ ಇರುತ್ತೆ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರೊಸೆಸರ್ ಹೆಂಗಿದೆ, ಇದು ಕೂಡ ಪವರ್ಫುಲ್ ಆಗಿರೋಂಥ ಫೋನ್. ಒಂದು ನೋಡ್ತಾ ಇದ್ದಾರೆ ಅಂಥದ್ದು ಬೆಂಚ್ ಮಾರ್ಕ್ ನಿಮ್ಗೆ ಆಲ್ಮೋಸ್ಟ್ 5 ಲಕ್ಷದ ತನಕ 4,80,90,90 ಲಕ್ಷ ತನಕ ಅಂಥದ್ದು ಬೆಂಚ್ ಮಾರ್ಕನ್ನು ನೀಡುತ್ತೆ. ಸೊ ನಾಟ್ ಬ್ಯಾಡ್, ಇದು ಒಳ್ಳೆ ಪ್ರೊಸೆಸರ್ನೇ, ಅಲ್ಟಿಮೇಟ್ ಪ್ರೊಸೆಸರ್ನೇ. ಬಟ್ ಸ್ನ್ಯಾಪ್ಡ್ರ್ಯಾಗನ್ ಇದ್ರ ಇನ್ನೂ ಅಲ್ಟಿ ಆಗಿರೋದು ಅಂತ ನನಗನ್ಸುತ್ತೆ. ಇನ್ನೊಂದು ಫೋನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಒಂದು ಫೋನ್ ಇರುವಂಥ S Pen ಆಯಿತಾ. ಈ ಒಂದು S Penಗೆ ಕ್ರೇಜಿ ಇಂಪ್ರೂವ್ಮೆಂಟ್ಸನ್ನು ಮಾಡಲಾಗಿರುವಂಥದ್ದು. ಈ ಒಂದು S Penನ ಲೇಟೆನ್ಸಿಯನ್ನು 9 ಮಿಲಿ ಸೆಕೆಂಡ್ಗೆ ಕಡಿಮೆ ಮಾಡಲಾಗಿರುವಂಥದ್ದು. ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರಣದಿಂದ ನೀವೇನಾದರೂ ಈ ಒಂದು ಫೋನ್ ಮೇಲೆ ಬರಿತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ಪೇಪರ್ ಮೇಲೆ ಬರಿತಾ ಇದ್ರು ಅನ್ನೋ ರೀತಿ ಫೀಲ್ ಆಗುತ್ತೆ. ಜೊತೆಗೆ ಸ್ಯಾಮ್ಸಂಗ್ ಅವರು ಬರಿಬೇಕಾದ್ರೆ ಬರಿಬೇಕಾದ್ರೆ ಸೌಂಡ್ ಬರುತ್ತೆ ನೋಡಿ ಪೇಪರ್ ಮೇಲೆ, ಆ ಒಂದು ಸೌಂಡ್ನ ಸಹ ರೀಕ್ರಿಯೇಟ್ ಮಾಡ್ತಾರೆ. ಸೊ ನಿಜವಾಗ್ಲೂ ಪೇಪರ್ ಮೇಲೆ ಬರಿತಿದ್ದೀವಿ ಅಂತ ನಮಗೆ ಅಂತಕ್ಕೆ ಶುರುವಾಗುತ್ತೆ. ಸೊ S Pen ಅಂತೂ ಕ್ರೇಜಿ ಆಗಿದೆ ನಿಮಗೆ. ಜೊತೆಗೆ ಗೆಸ್ಚರ್ ಸಹ ಇರುವಂಥದ್ದು ಆಯಿತಾ. ಕೆಲವೊಂದು ಅಪ್ಲಿಕೇಶನ್ ಗೆಸ್ಚರ್ನ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಅಪ್ಲಿಕೇಶನ್, ನೀವು ಹಿಂಗೆ ಇಟ್ಕೊಂಡ್ಬಿಟ್ಟು ಗಾಳಿಯೆಲ್ಲ ಹಿಂಗೆ ಅಂದ್ರಿ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಅದು ಪಕ್ಕಕ್ಕೆ ಮೂವ್ ಆಗುತ್ತೆ. ನಾವು ಸ್ಕ್ರೀನ್ ಟಚ್ ಮಾಡೋದು ಬೇಕಾಗಿಲ್ಲ. ಈ ಒಂದು S Pen ಮುಖಾಂತರ ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಫೋಟೋವನ್ನು ತೆಗೆಯೋದಕ್ಕೆ ನೀವು ಹಿಡ್ಕೊಂಡ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಫೋಟೋ ಕ್ಲಿಕ್ ಆಗುತ್ತೆ. ಆ ರೀತಿ ಬೇಕಾದ್ರೆ ನೀವು ಒಂದು S Penನ ಯೂಸ್ ಮಾಡ್ಬೋದು, ಒಂದು ಒಳ್ಳೆಯ ವಿಷಯ. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ ಅಂದ್ಬಿಟ್ಟು 108 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿರುವಂಥದ್ದು. 1.8 ಅಪರ್ಚರು. ಇದು ಡ್ಯುಯಲ್ ಪಿಕ್ಸೆಲ್ ಆಟೋ ಫೋಕಸ್ನ ಹೊಂದಿರುವಂಥದ್ದು. ಜೊತೆಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಹ ಹೊಂದಿರುವಂಥದ್ದು. ಪಿಕ್ಚರ್ ಕ್ವಾಲಿಟಿ ಅಂತೂ ಕ್ರೇಜಿಯಾಗಿ ಬರುತ್ತೆ. ನೈಟ್ ಆಗಿರ್ಬೋದು, ಡೇ ಆಗಿರ್ಬೋದು, ಅಲ್ಟಿಮೇಟ್ ಆಗಿದೆ ಆಯಿತಾ. ಈ ಒಂದು ಕ್ಯಾಮ್ರಾ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇನ್ನು ಇದರ ನಂತರ ಇನ್ನೊಂದು 12 ಮೆಗಾಪಿಕ್ಸೆಲ್ನ ಪೆರಿಸ್ಕೋಪಿಕ್ ಟೆಲಿಫೋಟೋ ಲೆನ್ಸ್ ಇರುವಂಥದ್ದು. ಇದು 5x ಆಪ್ಟಿಕಲ್ ಝೂಮ್ ಮಾಡುತ್ತೆ ಮತ್ತು 50x ತನಕ ಹೈಬ್ರಿಡ್ ಝೂಮನ್ನು ಮಾಡುತ್ತೆ. ನೋಡ್ತಾ ಇದ್ರೆ ಅದನ್ನು ಕೂಡ. ಇದರ ನಂತರ ಇನ್ನೊಂದು 12 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು. ಇದು ಕೂಡ ಒಂದು ಒಳ್ಳೆ ಕ್ಲಾರಿಟಿಯನ್ನು ಹೊಂದಿರುವಂಥ ಲೆನ್ಸ್ ಇದಾಗಿದೆ. ಆ ಒಂದು ಸ್ಯಾಂಪಲ್ಸ್ನ ಕೂಡ ನೀವು ಗಮನಿಸಬಹುದು. ಇನ್ನೊಂದು ಫೋನ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಕೇವಲ 10 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದಾಗಿರುವಂಥದ್ದು. ಮೆಗಾಪಿಕ್ಸೆಲ್ ಕಡಿಮೆ ಇದ್ರೂ ಸಹ ಕ್ಲಾರಿಟಿ ಅಂತೂ ಕ್ರೇಜಿ ಆಗಿದೆ. ಆ ಸ್ಯಾಂಪಲ್ಸ್ಗಳನ್ನ ಗಮನಿಸ್ತಾ ಇದ್ದೀರಾ. ನನಗಂತೂ ಫ್ರಂಟ್ ಕ್ಯಾಮ್ರಾ ತುಂಬ ಇಷ್ಟ ಆಯಿತು. ಇನ್ನೊಂದು ಫೋನ್ನ ರೇರ್ ಕ್ಯಾಮ್ರಾ ಏನಿದೆ ಅದು 8K ವಿಡಿಯೋನ ಶೂಟ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಏನಿದೆ ಅದು 4K ವಿಡಿಯೋನ ಶೂಟ್ ಮಾಡ್ಬೋದು. ಸ್ಲೋ ಮೋಷನ್ ಆಪ್ಷನ್ ಸಹ ಇರುವಂಥದ್ದು. ನಿಮಗೆ 720pಯಲ್ಲಿ 960 FPS ತನಕ ನಿಮಗೆ ಸ್ಲೋ ಮೋಷನ್ ಸಿಗುತ್ತೆ. ಸೊ ಅದನ್ನು ನಾನು ಬೇರೆ ಸಪ್ರೇಟ್ ವಿಡಿಯೋದಲ್ಲಿ ಡೆಡಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇನ್ನೊಂದು ಫೋನ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನ್ ನಾಕ್ಸ್ ಸೆಕ್ಯೂರಿಟಿ ಜೊತೆ ಬರ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ ಆಯಿತಾ. ಡಬಲ್ ಸೆಕ್ಯೂರಿಟಿ ನಿಮ್ಗೊಂಥರ. ಜೊತೆಗೆ ಈ ಒಂದು ಫೋನ್ ಏನಿದೆ ಇದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಹೊಂದಿರುವಂಥದ್ದು. ಇದೊಂದು ಅಲ್ಟ್ರಾಸಾನಿಕ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರುವಂಥದ್ದು. ಕಂಪೇರೇಟಿವ್ಲಿ ನೀವು ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ಗೆ ಕಂಪೇರ್ ಮಾಡಿದ್ರಿ ಅಂತಂದರೆ ಮೋಸ್ಟ್ ಸೆಕ್ಯೂರು ಮತ್ತು ಸೇಫ್ಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು. ತುಂಬ ಫಾಸ್ಟ್ ಆಗಿದೆ. ಅನ್ಲಾಕ್ ಮಾಡೋದನ್ನು ನೋಡ್ತಾ ಇದ್ರೆ ನೀವೇ. ಇನ್ನು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು. ಸೆಕ್ಯೂರಿಟಿ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಜೊತೆಗೆ ಈ ಒಂದು ಬಾಕ್ಸ್
ಬಾಕ್ಸ್ ಒಳಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಸ್ವಲ್ಪ ಜಾಸ್ತಿ ನೀಡಬೇಕಿತ್ತ ಅಂತ ಅನಿಸುತ್ತೆ ನನಗೆ. ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮಗೆಲ್ಲ 30, 45, 50, 60 ವ್ಯಾಟ್ ತನಕ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡ್ತಾರೆ. ಬಟ್ ಸ್ಯಾಮ್ಸಂಗ್ ಅವರು 25 ವ್ಯಾಟಿಗೆ ಸ್ಟಿಕ್ ಆಗಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಫ್ಯೂಚರ್ಲಿ ಚೇಂಜ್ ಆಗಬಹುದು ಅದು. ಜೊತೆಗೆ ರಿವರ್ಸ್ ಚಾರ್ಜಿಂಗ್ ಸಹ ಇರುವಂಥದ್ದು. ಸೊ 9 ವ್ಯಾಟ್ ತನಕ ನೀವು ರಿವರ್ಸ್ ಚಾರ್ಜಿಂಗನ್ನು ಸಹ ಮಾಡ್ಬೋದು. ಜೊತೆಗೆ ವೈರ್ಲೆಸ್ ರಿವರ್ಸ್ ಚಾರ್ಜಿಂಗು ಸಹ ಇರುವಂಥದ್ದು. ಆಯಿತಾ, ಈಗ ನೀವು ಆನ್ ಮಾಡಿಕೊಂಡ್ರೆ ವೈರ್ಲೆಸ್ ಚಾರ್ಜಿಂಗ್ ಇರೋ ಫೋನ್ನ ಇದು ಮಿಲಿಟ್ರಿ ಅಂತಂದರೆ ಮತ್ತೆ ಚಾರ್ಜ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಕ್ರೇಜಿ ಅದೊಂದು ವಿಷಯ. ಇದರ ಜೊತೆಗೆ ಈ ಒಂದು ಫೋನ್ ಏನಿದೆ ಇದು IP68 ವಾಟರ್ ರೆಸಿಸ್ಟೆಂಟ್ ಆಗಿರುವಂಥದ್ದು. ಇದರೊಳಗೆ ಅದಿದ್ರೂ ಸಹ ಏನೂ ಆಗಲ್ಲ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇದು ಆ್ಯಂಡ್ರಾಯ್ಡ್ 10ನ ಬೇಸ್ ಮೇಲೆ ರನ್ ಆಗ್ತಿರುವಂಥ One UI 2.5 ರನ್ ಮಾಡ್ತಾ ಇರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ಫೋನಲ್ಲಿ ಸ್ಯಾಮ್ಸಂಗ್ ಪೇ ಇದೆ, NFC ಇದೆ. ಸೊ ಕಾರ್ಡೇ ಬೇಕಾಗಿದೆ ನಿಮಗೆ, ಅದಂತೂ ತುಂಬ ಯೂಸ್ ಆಗುತ್ತೆ. ಇದರ ಜೊತೆಗೆ ವೈರ್ಲೆಸ್ ಗೂಗಲ್ ಡೆಕ್ಸ್ ಸಹ ಇರುವಂಥದ್ದು. ಆಯಿತಾ, ಗೂಗಲ್ ಡೆಕ್ಸ್ ಅಂತ ಒಂಥರ ಪೋರ್ಟಬಲ್ ಕಂಪ್ಯೂಟರ್ ಥರ. ಆಯಿತಾ, ಈ ಒಂದು ಫೋನ್ ಇದೆ ಕಂಪ್ಯೂಟರ್ ಥರ. ಸೊ ವೈರ್ಲೆಸ್ ನೀವೇನೋ ಡಿಸ್ಪ್ಲೇ TV ಇದೆ ಅಂತ ಅಂದರೆ ಅದನ್ನು ವೈರ್ಲೆಸ್ ಡಿಸ್ಪ್ಲೇ ಥರ ಯೂಸ್ ಮಾಡ್ಕೊಂಬಿಟ್ಟು ನೀವು ವೈರ್ಲೆಸ್ ಆಗಿ ಗೂಗಲ್ ಡೆಕ್ಸನ್ನು ಇದು ಯೂಸ್ ಮಾಡ್ಬೋದು ನಾವು. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಅದರ ಕೇಳ್ಬೋದು, 1 ಲಕ್ಷವನ್ನು ಕೊಟ್ಟು ನೀವು ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಇದು ಸ್ಯಾಮ್ಸಂಗ್ ಬ್ರ್ಯಾಂಡ್ನ ಫೋನ್ ಆಗಿರುವಂಥದ್ದು. ಅದರಲ್ಲೂ ಸಹ ಸ್ಯಾಮ್ಸಂಗ್ನ ಪ್ರೀಮಿಯಂ ಸೆಗ್ಮೆಂಟ್ನ ಫೋನ್ ಇದಾಗಿರುವಂಥದ್ದು. ಸೊ ಕಾಸ್ಟ್ ಜಾಸ್ತಿ ಇದ್ದೇ ಇರುತ್ತೆ. ಆಯಿತಾ, ನಮ್ಮ ಭಾರತದಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ, ಬೇರೆ ದೇಶದಲ್ಲಿ ಅಮೆರಿಕಾದಲ್ಲಿ 15,000 20,000 ರೂಪಾಯಿ ಕಡಿಮೆ ಆಗುತ್ತೆ. ಬಟ್ ನಮ್ಮ ಭಾರತದಲ್ಲಿ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಅದು ಇದೆಲ್ಲ ಇನ್ಕ್ಲೂಡ್ ಮಾಡಿ. ಸೊ ಬೆಲೆ ಸ್ವಲ್ಪ ಜಾಸ್ತಿ ಕೊಡಬೇಕು, ನಮಗೆ ಬೆಲೆ ಜಾಸ್ತಿ ಅನಿಸುತ್ತೆ. ಆಯಿತಾ, ಬಟ್ ಕಂಪ್ಲೀಟ್ ವ್ಯಾಲ್ಯೂ ಪ್ಯಾಕೇಜನ್ನು ಹೊಂದಿರುವಂಥ ಫೋನ್ ಇದಾಗಿರುವಂಥದ್ದು. ಹೆವಿ ಎಲ್ಲದೂ ಸಹ ಹೈ ಕಾನ್ಫಿಗರೇಷನ್ ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ಹೌದು, ಕೆಲವೊಂದು ಡ್ರಾಬ್ಯಾಕ್ಗಳು ಸಹ, ಕೆಲವೊಂದು ಸ್ಪೆಸಿಫಿಕೇಷನ್ ಚೆನ್ನಾಗಿರೋದು ಇದೆ. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 865+ ನೀಡಬೇಕಿತ್ತು. ಹೌದು, ಬಟ್ ಏನು ಮಾಡೋದಕ್ಕಾಗಲ್ಲ. ಸ್ಯಾಮ್ಸಂಗ್ನ ಯಾವುದೇ ಒಂದು ಪ್ರೀಮಿಯಂ ಫೋನ್ ತಗೋತೀನಿ ಅಂದರೆ ಭಾರತದಲ್ಲಿ Exynos ಪ್ರೊಸೆಸರ್ ಇರುತ್ತೆ. ಏನು ಮಾಡೋಕ್ಕಾಗತ್ತೆ ಹೇಳಿ ನಾವು. ಸೊ ಈ ಒಂದು ಫೋನ್ ನಾವು ಅಷ್ಟು ಕೊಡಲೇಬೇಕು. ನನಗಂತೂ ಡಿಸೈನ್ ವೈಸು ಅಲ್ಟಿ ಆಗಿದೆ. ಕೆಲವು ಜನ ತಗೊಳ್ಳೋರು ಇರ್ತಾರೆ, ಅವರಿಗಂತೂ ಹೇಳ್ತೀನಿ ಆರಾಮಾಗಿ ತೊಗೊಳ್ಳಿ, ಒಂದು ಫೋನ್ ತುಂಬ ಚೆನ್ನಾಗಿದೆ. ಬಟ್ ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೊಸೆಸರ್ ನೀಡಬೇಕಿತ್ತು, ಇನ್ನೂ ಕ್ರೇಜಿ ಆಗಿರ್ತಿತ್ತು ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ ಈ ಒಂದು ಫೋನ್ನ ಬಗ್ಗೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನನಗಂತೂ ಈ ಒಂದು ಫೋನ್ ಇಷ್ಟ ಆಯಿತು. ಸೊ ಇದಿಷ್ಟು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Note20 ಅಲ್ಟ್ರಾ ಫೋನ್ನ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.